ನಿವಾಸಕ್ಕೆ ಹೊರಟಿರುವಂತ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿದ್ದಾರೆ. ಪದಗ್ರಹಣಕ್ಕೂ ಮುನ್ನ ಬಿಎಸ್ವೈ ಭೇಟಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್. ಬಿಎಸ್ವೈ ಭೇಟಿಯಾಗಿ ಪ್ರಮಾಣ ವಚನಕ್ಕೆ ಆಹ್ವಾನಿಸಲಿದ್ದಾರೆ. ಒಬ್ಬೊಬ್ಬರನ್ನಾಗೆ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಭೇಟಿಯಾಗಿ ತಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರನ್ನ ಆಹ್ವಾನಿಸಿದ್ರು. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನು ಕೂಡ ಆಹ್ವಾನಿಸೋದಕ್ಕೆ ಡಿಕೆ ಶಿವಕುಮಾರ್ ಈಗ ಬಿಎಸ್ವೈ ನಿವಾಸದತ್ತ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯನ್ನ ರೀಚ್ ಆಗ್ತಾರೆ. ಅವರಿಗೂ ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವಿನ ಆ ಮಾತುಕತೆ, ಆ ಒಂದು ಕ್ಷಣ ಯಾವ ರೀತಿಯಾಗಿ ಇರುತ್ತೆ ಅದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ. ಡಿಕೆ ಶಿವಕುಮಾರ್ ಅವರು ಸದ್ಯ ಈಗ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ತದನಂತರದಲ್ಲಿ ಬಿಎಸ್ವೈ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಈಗಾಗಲೇ ಆಹ್ವಾನ ಕೊಟ್ಟಿದ್ದಾಯಿತು. ಮತ್ತೊಂದು ಕಡೆ ಪದಗ್ರಹಣಕ್ಕೂ ಮುನ್ನ ಬಿಎಸ್ವೈ ಅವರನ್ನು ಭೇಟಿ ಆಗಬೇಕು ಅಂತ ಅವರು ನಿವಾಸಕ್ಕೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅಂತ ಕ್ಷಣಗಣನೆ ಎದುರಾಗಿದೆ. ಅಷ್ಟರ ಒಳಗಡೆನೆ ಯಾರ್ಯಾರ ನಿವಾಸಕ್ಕೆ ಹೋಗಿ ಖುದ್ದಾಗಿ ಭೇಟಿ ನೀಡಿ ಅವರನ್ನ ಆಹ್ವಾನಿಸಬೇಕು ಅದೆಲ್ಲ ಕೆಲಸಗಳನ್ನು ಕೂಡ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. 1-2 ವಾರಗಳಿಂದ ಅನ್ಸುತ್ತೆ ಡಿಕೆ ಶಿವಕುಮಾರ್ ಅವರ ಓಡಾಟವನ್ನ ನೀವು ಗಮನಿಸ್ತಾನೆ ಇದ್ರಿ. ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದೆಹಲಿಗೆ ಕಾರ್ಯಕ್ರಮಗಳು, ಜೊತೆಗೆ ಸಭೆಗಳು, ಆ ಮೀಟಿಂಗ್ನಲ್ಲಿ ಚರ್ಚೆಗಳು, ಟೆನ್ಷನ್, ಇದೆಲ್ಲವೂ ಕೂಡ ಈಗ ಅವರು ಸಿಎಂ ಆಗ್ತಾ ಇದ್ದಾರೆ ಅನ್ನುವಂಥ ಒಂದೇ ಒಂದು ಸುದ್ದಿಯಿಂದ ಎಲ್ಲ ಕಷ್ಟ ನಷ್ಟ ಆ ಶ್ರಮ ಎಲ್ಲವೂ ಕೂಡ ಒಂದು ರೀತಿಯಾಗಿ ನಿಟ್ಟುಸಿರು ಬಿಟ್ಟಂತಾಗಿದೆ. ಸದ್ಯ ಅವರೀಗ ಸಿಎಂ ಆಗ್ತಿರುವಂಥ ಖುಷಿಯಲ್ಲಿದ್ದಾರೆ. ಕೆಲವರಿಗೆ ಖುದ್ದಾಗಿ ಅವರೇ ಭೇಟಿ ನೀಡಿ ಆಹ್ವಾನ ಕೊಡ್ತಿದ್ದಾರೆ. ಇನ್ನು ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೋ ಅವರಿಗೆ ಕರೆ ಮಾಡಿ ಕರೀತಾ ಇದ್ದಾರೆ. ಸದ್ಯ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಅವರನ್ನ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ಮತ್ತೊಂದು ಕಡೆಗೆ ಬಿಎಸ್ ಯಡಿಯೂರಪ್ಪನವರ ನಿವಾಸಕ್ಕೂ ಕೂಡ ತೆರಳುತ್ತಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಅಂತ ಕಾಂಗ್ರೆಸ್ನಲ್ಲೇ ಇದ್ದುಕೊಂಡು ಕಾರ್ಯಕರ್ತನಿಂದ ಹಿಡಿದು ಆ ಕಾರ್ಯಕರ್ತನ ಹಾದಿ ಹೇಗಿತ್ತು ಅಂತ ಅವ್ರಿಗೆ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ತದನಂತರದಲ್ಲಿ ಕೆಪಿಸಿಸಿ ಸಾರಥಿಯಾಗಿ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಅನ್ನ 136 ಸೀಟ್ಗಳೊಂದಿಗೆ ಅಧಿಕಾರಕ್ಕೆ ತಂದಂತ ಆ ಒಂದು ಹೆಮ್ಮೆ, ಪ್ರೌಡ್ ಫೀಲ್ ಡಿಕೆ ಶಿವಕುಮಾರ್ ಅವರಿಗೆ ಇದೆ. ಅದೇ ಡಿಕೆ ಶಿವಕುಮಾರ್ ಇವತ್ತು ಇದೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅದರ ಬೆನ್ನಲ್ಲೇ ಅನೇಕ ಗಣ್ಯಾತಿ ಗಣ್ಯರಿಗೆ ಈಗಾಗಲೇ ಆಹ್ವಾನ ಹೋಗಿದೆ. ಇನ್ನು ಕೆಲವರ ನಿವಾಸಕ್ಕೆ ಅವರೇ ಭೇಟಿ ನೀಡಿ ಕರೀತಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಬಿಎಸ್ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದಾರೆ. ಅವರ ನಿವಾಸಕ್ಕೆ ತೆರಳ್ತಾ ಇರೋದು. ಇನ್ನು ಅನೇಕರಿಗೆ ಮಠಾಧೀಶರಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಬೇರೆ ರಾಜ್ಯದ ಸಿಎಂ ಇರ್ಬೋದು, ಕೆಲ ಉದ್ಯಮಿಗಳು, ತಾರಿಯರು, ಇವರೆಲ್ಲರಿಗೂ ಕೂಡ ಈಗಾಗಲೇ ಆಹ್ವಾನ ಹೋಗಿದೆ. ಗೆಸ್ಟ್ಗಳ ಲಿಸ್ಟ್ ಬೇರೆ ಈ ಹಿಂದಿನ ಸಿಎಂ ಪದಗ್ರಹಣ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಲಿಸ್ಟ್ ಇತ್ತಲ್ಲ ಆ ಮಟ್ಟಕ್ಕಿಲ್ಲ. ಸ್ವಲ್ಪ ಸಿಂಪಲ್ ಆಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. 1100 ಜನರು ಕೂರುವಂಥ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದಿರ್ತಾರೆ. ಅವರ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಬಿಎಸ್ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿದ್ದಾರೆ. ಇನ್ನು ಲೋಕಭವನದ ಸುತ್ತಮುತ್ತ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ, ಯಾವ ರೀತಿ ಭದ್ರತೆ ಕೊಡಲಾಗಿದೆ ಅದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಸಾರ್ವಜನಿಕರಿಗೆ ಅಂತ ಬಂದಾಗ LED ಸ್ಕ್ರೀನ್ಗಳ ಮೂಲಕ ಅವರು ಪದಗ್ರಹಣ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ಇನ್ನು ಅತಿಥಿಗಳಿಗೆ ಅಂತ ಬಂದಾಗ ಅವರಿಗೆ ಪಾಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಪಾಸ್ ಇಟ್ಕೊಂಡೇ ಹೋಗಬೇಕಾಗುತ್ತೆ. ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನದ ಒಳಗಡೆ ಎಂಟ್ರಿ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಅವರು BS ಯಡಿಯೂರಪ್ಪನವರನ್ನ ಆಹ್ವಾನಿಸಿರುವಂತ ಮಾಹಿತಿ ಸಿಗ್ತಾ ಇದೆ. ಧವಳಗಿರಿ ನಿವಾಸಕ್ಕೆ ಭೇಟಿ ನೀಡಿದಂತ ಡಿಕೆ ಶಿವಕುಮಾರ್ BS ಯಡಿಯೂರಪ್ಪನವರನ್ನ ಆತ್ಮೀಯವಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಲೆಹರ್ ಸಿಂಗ್ ಅವರು. ಸದ್ಯ BS ಯಡಿಯೂರಪ್ಪನವರಿಗೂ ಈಗಾಗಲೇ ಖುದ್ದಾಗಿ ಡಿಕೆ ಶಿವಕುಮಾರ್ ಅವರೇ ಆಹ್ವಾನಿಸಿದ್ದಾರೆ. ಇವತ್ತು 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ ಇದೆ. ನಾನು CM ಆಗ್ತಾ ಇದ್ದೀನಿ, ಆ ಪದಗ್ರಹಣ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅಂತ ಡಿಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಖುದ್ದಾಗಿ ಅವರನ್ನ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರನ್ನ ಡಿಕೆ ಶಿವಕುಮಾರ್ ಈಗಾಗಲೇ ಆಹ್ವಾನಿಸಿದ್ರು. ತದನಂತರದಲ್ಲಿ BS ಯಡಿಯೂರಪ್ಪನವರ ನಿವಾಸಕ್ಕೂ ತೆರಳಿ ಅವರನ್ನು ಕೂಡ ಖುದ್ದಾಗಿ ಅವರೇ ಆಹ್ವಾನಿಸಿದ್ದಾರೆ. ಒಬ್ಬೊಬ್ಬರೇ ನಾಯಕರನ್ನ ಅವರೇ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಕೆಲ ಅತಿಥಿಗಳಿಗೆ ಈಗಾಗಲೇ ಆಹ್ವಾನ ಹೋಗಿದೆ. ಇನ್ನು ಕೆಲ ಅತಿಥಿಗಳನ್ನ ಘಟಾನುಘಟಿ ನಾಯಕರನ್ನ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಆಹ್ವಾನಿಸ್ತಾ ಇದ್ದಾರೆ. ನೋಡಿ, ಲೆಹರ್ ಸಿಂಗ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಧವಳಗಿರಿ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರು BS ಯಡಿಯೂರಪ್ಪನವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. BS ಯಡಿಯೂರಪ್ಪನವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಧವಳಗಿರಿ ನಿವಾಸಕ್ಕೆ ತೆರಳಿದ್ದಾರೆ. ಕೆಲ ಘಟಾನುಘಟಿ ನಾಯಕರನ್ನ ಡಿಕೆ ಶಿವಕುಮಾರ್ ಅವರೇ ನೇರವಾಗಿ ಭೇಟಿಯಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಫೋನ್ ಮಾಡಿ ಕರೆಯೋದ್ರಕ್ಕಿಂತ, ಆಹ್ವಾನ ಪತ್ರಿಕೆಯನ್ನ ಕಳಿಸೋದ್ರಕ್ಕಿಂತ ಹೀಗೆ ನೇರವಾಗಿ ಭೇಟಿ ಮಾಡೋದ್ರಲ್ಲಿ ಒಂದು ರೀತಿಯ ವಿಶೇಷತೆ ಇರುತ್ತೆ. ಜೊತೆಗೆ ಒಂದು ಹೆಮ್ಮೆಯ ಕ್ಷಣ ಅದು. ಯಾರು ನೀವು ಕಾಂಗ್ರೆಸ್ ಅಲ್ಲೇ ಇದ್ರೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರೋ ಅವ್ರ ಎದುರುಗಡೆನೆ ಕಾಂಗ್ರೆಸ್ ಅಲ್ಲೇ ಇದ್ಕೊಂಡು ಮುಖ್ಯಮಂತ್ರಿ ಆಗೋದು ಅಂತ ಅಂದ್ರೆ ಹೆಮ್ಮೆಯ ಕ್ಷಣ. One word from you, sir. Okay, well, of course, there. ಯಾರು ಮುಂದೆ ಹೋಗ್ತಿರಲ್ಲ ಮುಂದೆ ಸರ್ ಬೈಟ್ ಆಮೇಲೆ ಸರ್ ಬೈಟ್ ಆಮೇಲೆ BSY ನಿವಾಸಕ್ಕೆ ಆಗಮಿಸಿದಂತ ಡಿಕೆ ಶಿವಕುಮಾರ್ ಅವರು BS ಯಡಿಯೂರಪ್ಪನವರ ಆಶೀರ್ವಾದ ಪಡೆದಿದ್ದಾರೆ ಅನ್ನುವಂತ ಅಪ್ಡೇಟ್. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅಂತೇಳಿ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತ BS ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿದಂತ ಡಿಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಜೊತೆಗೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆತ್ಮೀಯವಾಗಿ ಅವರನ್ನು ಕೂಡ ಆಹ್ವಾನಿಸಿದ್ದಾರೆ. ಕೆಲವರಿಗೆ ಆಹ್ವಾನ ಪತ್ರಿಕೆಗಳು ಹೋದರೆ, ಕೆಲವರಿಗೆ ಫೋನ್ ಮೂಲಕ ಕರೆದಿದ್ರೆ, ಇನ್ನು ಕೆಲವು ಘಟಾನುಘಟಿ ನಾಯಕರನ್ನ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಭೇಟಿ ನೀಡಿ ಅವರನ್ನ ತಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ.
4:05 ಇವತ್ತು ಕಾರ್ಯಕ್ರಮ. ಬಟ್ DK ಶಿವಕುಮಾರ್ ಅವರ ಓಡಾಟ ಇನ್ನೂ ಮುಗ್ದಿಲ್ಲ. ಒಂದು ವಾರದಿಂದ ಕೂಡ ಇದೇ ರೀತಿಯ ಓಡಾಟ, ದೆಹಲಿ, ಬೆಂಗಳೂರು ಸಭೆಗಳು ಅಂತೇಳಿ. ಅದರ ಮಧ್ಯದಲ್ಲಿ ಈಗ CM ಆಗ್ತಾ ಇದ್ದಂತೆ, ಈಗಾಗಲೇ ನಿಯೋಜಿತ CM, ಇವತ್ತು 4 ಗಂಟೆಗೆ CM ಪ್ರಮಾಣ ವಚನ. ಇನ್ನೂ ಕೂಡ ಓಡಾಟ ಮುಗ್ದಿಲ್ಲ. ಸಿದ್ದರಾಮಯ್ಯನವ್ರನ್ನ ಭೇಟಿಯಾದರು, ಅವರನ್ನ ಕಾರ್ಯಕ್ರಮಕ್ಕೆ ಕರೆದ್ರು. ಇನ್ನು ಸಚಿವರಾಗಿ ಯಾರು ಆಯ್ಕೆ ಆಗಿದ್ದಾರೋ ಅವರಿಗೆ ಫೋನ್ ಮಾಡಿ ಕರೀತಾ ಇದ್ದಾರೆ, ನೀವು ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬನ್ನಿ, ಸಚಿವ ಸ್ಥಾನ ಫಿಕ್ಸ್ ಆಗಿದೆ, ಕನ್ಫರ್ಮ್ ಆಗಿದೆ ಅಂತ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಆಹ್ವಾನಿಸೋದಕ್ಕೆ ಅಂತ DK ಶಿವಕುಮಾರ್ ಅವರು ಅವರ ಮನೆಗೆ ಹೋಗಿರುವಂತ ಆ ಕ್ಷಣಗಳನ್ನ ನೀವು ಗಮನಿಸ್ತಾ ಇದ್ದೀರಿ. BS ಯಡಿಯೂರಪ್ಪನವ್ರನ್ನ ಭೇಟಿಯಾದಂಥ ಆ ಕ್ಷಣವನ್ನ ನೀವು ಇಲ್ಲಿ ಗಮನಿಸಬಹುದು. ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಕ್ಷಣಗಳು. ಯಡಿಯೂರಪ್ಪನವರ ನಿವಾಸದಲ್ಲಿ DK ಶಿವಕುಮಾರ್ ಅವರನ್ನ ಯಾವ ರೀತಿಯಾಗಿ ಆತ್ಮೀಯವಾಗಿ BS ಯಡಿಯೂರಪ್ಪ ಬರಮಾಡ್ಕೊಂಡಿದ್ದಾರೆ, ಅದರ ಜೊತೆಗೆ ದೇವರ ಕೋಣೆಗೆ ಹೋಗಿ DK ಶಿವಕುಮಾರ್ ಕುಂಕುಮ ಧರಿಸ್ಕೊಂಡು ಬಂದಿದ್ದಾರೆ. ಅದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. DK ಶಿವಕುಮಾರ್ ಅವರಿಗೆ ಹಾರ ಹಾಕಿ ಶಾಲ್ ಹೊದಿಸಿ BS ಯಡಿಯೂರಪ್ಪ ಸನ್ಮಾನಿಸಿದ್ದಾರೆ, ಗೌರವಿಸಿದ್ದಾರೆ. ನಿಯೋಜಿತ CM ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ, ಅವರಿಗೆ ಶುಭ ಹಾರೈಸಿದ್ದಾರೆ ಯಡಿಯೂರಪ್ಪನವರು. ಜೊತೆಗೆ ನೋಡಿ, I'm directly going to Devegowda ji house. So, ನಮ್ಮ ರಾಜ್ಯಕ್ಕೆ ಇಬ್ಬರು ಹಿರಿಯ ಆಸ್ತಿಗಳು ದೇವೇಗೌಡರು ಮತ್ತು ಯಡಿಯೂರಪ್ಪನವರು. ಆಮೇಲೆ ಬೇರೆಯವ್ರನ್ನ ಭೇಟಿ ಮಾಡ್ತೀನಿ. Unlike in other states, very senior opposition leaders are you come to take his blessing. Of course, see, they have guided the state, they have worked for the state, and they have contributed for the state. So all of us have to work together. Are you hopeful that sir's advice is an official day? You could make it official. Sir, what has he told me today? Both along with you, sir. Plus 13. बिटे दुआ अजय क्या बोलते अजय ಅವರ ರಿಯಾಕ್ಷನ್ ಕೂಡ ನೀವು ಗಮನಿಸಿದ್ರಿ. ರಾಜ್ಯಕ್ಕಾಗಿ ಕೆಲಸ ಮಾಡ್ತೀನಿ, ರಾಜ್ಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತೀನಿ, ಕೊಡುಗೆಗಳನ್ನ ಕೊಡ್ತೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಹೆಚ್ಚಾಗಿ ಏನು ಮಾತನಾಡಿಲ್ಲ. BS ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಅವರ ಆಶೀರ್ವಾದ ಪಡೆದು, ಜೊತೆಗೆ ಅವರಿಂದ ಗೌರವವನ್ನ ಸ್ವೀಕರಿಸಿ ಅಲ್ಲಿಂದ ತೆರಳಿದ್ದಾರೆ.